ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್. ನಿನ್ನೆ ಶಿವಕುಮಾರ್ ಸರ್ ಕಣ್ಣೀರ್ ಹಾಕಿದ್ರು ಸರ್. ಅಂದ್ರೆ ಅದನ್ನ ಭಾವುಕತೆಯನ್ನ ನಿಂದ ಈ ರೀತಿ ಜನರ ಮುಂದೆ ಡ್ರಾಮಾ ಮಾಡಬೇಕನ್ನೋದು ಕೂಡ ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಈಗ ಮಾತಾಡಿದ್ದಾರೆ ಸರ್. ನೋಡಿ, ಕುಮಾರಸ್ವಾಮಿ ಅವರು ಡ್ರಾಮಾ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಅದು ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ. ಕುಮಾರಸ್ವಾಮಿ ಅವರು ಯಾವ ಸಂದರ್ಭದಲ್ಲಿ ಯಾವ ರೀತಿ ಡ್ರಾಮಾ ಆಡ್ತಾರೆ, ಯಾವ ರೀತಿ ಅದನ್ನ ತಿರುಚ್ತಾರೆ ಅಂತಕ್ಕಂಥದ್ದು. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋದು, ಕಾಮೆಂಟ್ಸ್ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿದ್ದೀನಿ. ಅವ್ರಿಗೆ ಸತ್ತವರ ಬಗ್ಗೆ ಅನುಕಂಪ ಇದೆಯೋ ಅಥವಾ ರಾಜಕೀಯ ಇದೆಯೋ ಅನ್ನೋದನ್ನ ರಾಜ್ಯದ ಜನ ತೀರ್ಮಾನ ಮಾಡಬೇಕು. ಅವ್ರಿಗೆ ಯಾವತ್ತೂ ಕೂಡ ಅವರು ಸತ್ತವ್ರ ಮೇಲೆ ರಾಜಕಾರಣ ಮಾಡಿಕೊಂಡೇ ರಾಜಕೀಯವನ್ನ ಬೆಳೆದು ಬಂದಂತವ್ರು. ಅವ್ರಿಗೆ ಜನರ ಬಗ್ಗೆ, ಸಾರ್ವಜನಿಕ ಹಿತಾಸಕ್ತಿ ಬಗ್ಗೆ ಯಾವತ್ತೂ ಕೂಡ ಅವ್ರಿಗೆ ಗೌರವ ಆಗ್ಲಿ, ಅವರು ನಡ್ಕೊಳ್ತಕ್ಕಂಥ ರೀತಿ ಆಗ್ಲಿ ಯಾವತ್ತೂ ಕೂಡ ಇಲ್ಲ. ಸೊ ಇವತ್ತು ಕೂಡ ರಾಜಕೀಯಕ್ಕೋಸ್ಕರ ಇನ್ನೊಬ್ಬರನ್ನ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಹೊರತು ಡಿ.ಕೆ. ಶಿವಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಸರ್ಕಾರದ ಕಾರ್ಯಕ್ರಮ ಆಗಿರೋದ್ರಿಂದ ಅಲ್ಲಿ ಹೋಗಿದ್ರು. ಹೆಂಗ್ ಹೋಗಿದ್ರು ಅಂತ ಕೇಳಿದ್ರೆ, ಸರ್ಕಾರ ಕಾರ್ಯಕ್ರಮವನ್ನ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. RCB ಅವರು ಅಷ್ಟೊತ್ತಿಗೆ ಆಗ್ಲೇ ತೀರ್ಮಾನ ಆಗಿತ್ತು, ಒಂದಿಬ್ರು ಸತ್ತಿದ್ದಾರೆ ಅಂತ ಮಾಧ್ಯಮಗಳು ಕೂಡ ವರದಿ ಆಗಿತ್ತು. ಆ ಸಂದರ್ಭದಲ್ಲಿ 10 ನಿಮಿಷದಲ್ಲಿ ವೈಂಡ್ ಅಪ್ ಮಾಡಿ ಅಂತ ಹೇಳಲಿಕ್ಕೋಸ್ಕರ ಅವರು ಆ ಸ್ಥಳಕ್ಕೆ ಹೋಗಿ ಅದನ್ನ 10 ನಿಮಿಷದಲ್ಲಿ ಅಲ್ಲಿ ಬಂದಂತ ಅಭಿಮಾನಿಗಳಿಗೆ ವಿಚಾರವನ್ನ ತಿಳಿಸಿ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿ ಬಂದಿರ್ತಕ್ಕಂಥದ್ದು. ಅದು ಮಾಧ್ಯಮಗಳಲ್ಲೂ ಕೂಡ ಇದೆ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದೆ, ಎಲ್ಲನೂ ಕೂಡ ಇದೆ. ಇವತ್ತು ರಾಜಕೀಯವಾಗಿ ಅವರು ಏನೋ ಹೇಳ್ಬೇಕು ಅಂತ ಅಂದಾಗ ಏನು ಮಾಡಕ್ ಆಗೋದಿಲ್ಲ. ರಾಜಕೀಯವಾಗಿ ನಾವು ಕೂಡ ಉತ್ತರ ಕೊಡ್ಬೇಕು. ಮಾಡಬೇಕು ಅನ್ನೋದು ಕೂಡ ಆಗ್ರಹಿಸಿದ್ದೆ ಇವರು ವಿಜೇಂದ್ರನ್ಗೆ ಹೇಳಿ ಪ್ರಧಾನ ಮಂತ್ರಿನ, ಹೋಮ್ ಮಿನಿಸ್ಟರ್ನ A1 A2 ಫಸ್ಟ್ ಮಾಡ್ಲಿ. ಪ್ರಯಾಗ್ರಾಜ್ದಲ್ಲಿ ನಡೆದಂತಹ ಘಟನೆಗೆ A1 A2 ಮಾಡ್ಲಿ. ಏನಣ್ಣ ನೋಡ್ತಾ ಇದೆಯಾ ಹಿಂಗೆ? ಹೇಳಿಲ್ವಾ ಕುಮಾರಸ್ವಾಮಿ ನೈತಿಕ ಹೊಣೆ ಹೊರಬೇಕು, ಯಾವ್ಯಾವ ಸಂದರ್ಭದಲ್ಲಿ ಅವರು ನೈತಿಕ ಹೊಣೆ ಹೊತ್ತಿದ್ದಾರೆ ಅನ್ನೋದನ್ನ ತಿಳಿಸ್ಬೇಕು. ಈ ಪ್ರಕರಣದಲ್ಲೂ ಸರ್ ನೋಡ್ರಿ, ಡಿ.ಕೆ. ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡೋದ್ ಬಿಟ್ರೆ ಇವ್ರಿಗೆ ಏನು ಬೇರೆ ಗೊತ್ತೇ ಇಲ್ಲ ರೀ. ಏನೇ ಯಾರದೇ ಮನೇಲಿ ಏನೇ ಆಯ್ತು ಅಂತ ಅಂದ್ರೂ ಶಿವಕುಮಾರೇ ಕಾರಣ. ಏನ್ ಮಾಡಕ್ಕಾಗತ್ತ ಅದಕ್ಕೆ? ಇವತ್ತು ಬಹುಶಃ ರಾಜ್ಯದ ರಾಜಕಾರಣದಲ್ಲಿ ಎಲ್ರಿಗೂ ಕೂಡ ಡಿ.ಕೆ. ಶಿವಕುಮಾರ್ ಕಾಣ್ತಾ ಇದ್ದಾರೆ ಹೊರತು ಬೇರೆಯವ್ರು ಯಾರು ಕಾಣಿಸ್ತಾ ಇಲ್ಲ. ನೀವ್ ಹುಡುಕ್ಬೇಕಪ್ಪ. ಅಲ್ಲ ಸರ್, ಸಿಎಂ ಮತ್ತು ಹೋಮ್ ಮಿನಿಸ್ಟರ್ ಹೊರತುಪಡಿಸ್ತಂತೆ ಸರ್. ಈಗ ನೀವ್ ಹುಡುಕ್ಬೇಕಾದ ಕಾರಣ ಏನು ಅಂತ ನನಗ್ ಗೊತ್ತಿಲ್ಲ. ನೀವ್ ಹುಡುಕಿ, ನನಗ್ ಗೊತ್ತಿಲ್ಲ ಅಪ್ಪ. ನೀವೇ ಹುಡುಕ್ಬೇಕು. ನೀವು ಮಾಧ್ಯಮದ ಸ್ನೇಹಿತರಿದ್ದೀರಿ. ಬಹಳ ಅದ್ ನನಗ್ ಗೊತ್ತಿಲ್ಲ. ನನಗೆ ಈಗ ಸದ್ಯಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಅವ್ರ ಬಗ್ಗೆ ಚಿಂತನೆ ಮಾಡೋಣ. ಇವತ್ತು ಆದ ದುರಂತಕ್ಕೆ ಆಗಿರ್ತಕ್ಕಂಥ ಸಾವು ನೋವಿಗೆ ಇವತ್ತು ನಾವೆಲ್ಲರೂ ಕೂಡ ತಲೆ ತಗ್ಸ್ಬೇಕಾಗ್ತದೆ. ಜೊತೆಗೆ ಅವರ ಕುಟುಂಬದ ಜೊತೆ ಇರಬೇಕಾಗ್ತದೆ. ಇವತ್ತು ಕೆಲವೊಂದು ಅಚಾತುರ್ಯಗಳು ನಡೆದಿಲ್ಲ ಅಂತ ಹೇಳೋದಿಲ್ಲ.